ಮಾನ್ಯ ಪ್ರೇಕ್ಷಕರೇ, ತಮ್ಮ ಮುಂದೆ ಒಂದು ಬಹುಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ಅಂಥೇಳಿ ಬಂದಿದ್ದೇನೆ. ಇತ್ತೀಚೆಗೆ ತಾವು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಹುಮುಖ್ಯವಾದ ವಿಷಯ ಚರ್ಚೆ ಆಗ್ತಾಯಿದೆ. ಅದು ಭಾರತದ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಷಯ. ಅದು ಇತ್ತೀಚೆಗೆ ಕುಮಾರಸ್ವಾಮಿಯವರು, ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಯಾವುದೊಂದು ಸಂದರ್ಭದಲ್ಲಿ ಮಾತನಾಡ್ತಾ ಸೋನಿಯಾ ಗಾಂಧಿಯವ್ರ ಬಗ್ಗೆ, ಭಾರತ ದೇಶದ ಬಗ್ಗೆ ಹೇಗೆ ಪ್ರೀತಿ ಬರೋಕ್ಕೆ ಸಾಧ್ಯ, ಅವರಲ್ಲಿ ಹರಿತಾ ಇರೋ ರಕ್ತ ಇಟಲಿ ರಕ್ತ ಅಲ್ವೇ ಅನ್ನೋ ಮಾತನಾಡಿ ಒಂದು ದೃಷ್ಟಿಯಿಂದ ತುಂಬ ಟೀಕೆಗೊಳಗಾಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅಂಥವರು ತುಂಬ ಒಂದು ಗಂಭೀರವಾಗಿ ಮಾತನಾಡುವಂಥ ವ್ಯಕ್ತಿ. ಆದರೆ ಈ ರೀತಿ ಒಂದು ಲಘುವಾದ ಮಾತನಾಡಿ ಅವರು ಈಗ ಒಂದು ಹಲವರ ಬಾಯಿಗೆ ಸಿಕ್ಕಿದ್ದಾರೆ. ನನಗೆ ಕೆಲವರು ಪ್ರಶ್ನೆ ಕೇಳ್ತಿದ್ರು, ಅದೇನು ಒಂದೊಂದು ಈಗ ದೇಶದಲ್ಲಿ, ಪ್ರಪಂಚದಲ್ಲಿ 189 ದೇಶಗಳಿದ್ದರೂ ಮನುಷ್ಯನ ಮೈಲಿ ಹರಿಯೋ ರಕ್ತ ಏನು ಬೇರೆ ಬೇರೆ ಇರುತ್ತಾ? ಎಲ್ಲರಿಗೂ ವಿಜ್ಞಾನದ ಪ್ರಕಾರ ಗೊತ್ತಿರೋದು ಎ ಪಾಸಿಟಿವು, ಬಿ ಪಾಸಿಟಿವು, ಎ ಬಿ ಪಾಸಿಟಿವು, ಈ ಥರ ಇದೊಂದು 3-4 ಕ್ಯಾಟಗರಿ ರಕ್ತ ಇದೆ ಅಂತೇಳಿ. ಅಷ್ಟು 0 ಅಂದರೆ ಓ ಪಾಸಿಟಿವ್, ಓ ನೆಗೆಟಿವ್. ಅಂದರೆ ವೈಜ್ಞಾನಿಕವಾಗಿ ಮಾತಾಡುವಾಗ ಮನುಷ್ಯನ ರಕ್ತ ಯಾವುದೇ ದೇಶರಾಗಿರಲಿ ಇಷ್ಟು ಕ್ಯಾಟಗರಿ ಒಳಗಡೆ ಬರುತ್ತೆ. ಭಾರತ ದೇಶದ ರಕ್ತ ಅಂತಾಗಲಿ, ಇಟಲಿ ರಕ್ತ ಅಂತಾಗಲಿ ಇಲ್ಲ. ಇಂಥ ಅಭಾಷಿತ ಮಾತುಗಳನ್ನ ಅಥವಾ ಲಘುವಾದ ಮಾತುಗಳನ್ನ ಆಡ್ಲಿಕ್ಕೆ ಹೋಗಬಾರ್ದು. ಏಕೆಂದರೆ ಅವ್ರಿಗೆ ಒಂದು ಒಳ್ಳೆಯ ಹೆಸರಿದೆ ಕುಮಾರಸ್ವಾಮಿಗೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ನಡ್ಕೊಂಡ ರೀತಿ, ಅವರು ಗ್ರಾಮೀಣ ಜನರನ್ನು ನೋಡ್ತಿದ್ದ ರೀತಿ, ಇದೆಲ್ಲ ನೋಡುವಾಗ ಬಹಳ ದೊಡ್ಡದಾಗಿ ನಾವು ಗಮನಿಸ್ಬೇಕಂತೇನಂತಂದರೆ, ಒಂದು ಹೆಣ್ಣುಮಗಳು ಬೇರೆ ಊರಿಂದ, ಬೇರೆ ಮನೆಯಿಂದ ಇನ್ನೊಂದು ಮನೆಗೆ ಮದುವೆಯಾಗಿ ಬಂದಾಗ ಅವಳು ಹೇಗೆ ಹೊಂದ್ಕೊಳ್ತಾಳೆ, ಅಲ್ಲಿ ಹೇಗೆ ಆ ಮನೆಯನ್ನು, ಹೊರಗಿನ ಮನೆಯನ್ನು ತನ್ನ ಮನೆಯಾಗಿ ಮಾಡ್ಕೊಳ್ತಾಳೆ, ತನ್ನ ಮನೆ ಅಂತ ಹೇಗೆ ಬಾಳ್ತಾಳೆ, ಹೇಗೆ ಅಡಾಪ್ಟ್ ಆಗ್ತಾಳೆ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಅದು ಹಾಸುಹೊಕ್ಕಾಗಿರುವಂಥದ್ದೇನೆ. ತಾಯಿ ಮನೆ ಬಿಟ್ಟು ಗಂಡನ ಮನೆಗೆ ಬಂದ ತಕ್ಷಣವೇ ಆಕೆ ಗಂಡನ ಮನೆಯನ್ನು ತನ್ನ ಮನೆಯಾಗಿ ಮಾಡಿಕೊಂಡು ಅಲ್ಲಿ ಎಲ್ಲರೊಟ್ಟಿಗೆ ಒಂದಾಗಿ ಬದುಕಿ ಬಾಳುವಂಥ ಒಂದು ದಾರಿನ ಕಂಡುಕೊಳ್ತಾರೆ. ಇದು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಗ್ರಾಮೀಣ ಪ್ರದೇಶಗಳಾಗಲಿ, ನಗರ ಪ್ರದೇಶದಲ್ಲಾಗಲಿ ಅಥವಾ ಆದಿವಾಸಿ ಪ್ರದೇಶಗಳಾಗಲಿ ಎಲ್ಲ ಕಡೆಯೂ ಹೆಣ್ಮಕ್ಳು ಅಡ್ಯಾಪ್ಟ್ ಆಗ್ತಾರೆ, ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ತಾರೆ ಅನ್ನೋ ಪರಿಸ್ಥಿತಿ ಗೊತ್ತಿರೋವಂಥದ್ದೇ. ಸೊ ಹೀಗಿರುವಾಗ ಅವಳು ಆ ಅಡಾಪ್ಟಬಿಲಿಟಿನ ಮೆಚ್ಚಬೇಕು ನಾವು. ಮತ್ತು ಅವಳು ಅಷ್ಟು ಧೈರ್ಯ ಮಾಡಿ ಒಬ್ಬ ವ್ಯಕ್ತಿನ ನಂಬ್ಕೊಂಡು ಬಂದು ಅಲ್ಲಿ ಕಟ್ಕೊಳ್ತಾಳಲ್ಲ, ಆ ಮನೆಯ ಭಾಗ ಆಗ್ತಾಳಲ್ಲ, ಆ ಮನೆಯ ಸಂತತಿ ಬೆಳೀಲಿಕ್ಕೆ ಸಹಾಯ ಆಗ್ತಾಳಲ್ಲ, ಅದು ಭಾಳ ಮುಖ್ಯವಾದ್ದು. ನನಗೆ ಅನಿಸುತ್ತೆ, ಯಾಕೆ ಕುಮಾರಸ್ವಾಮಿಯವರು ಇಂಥ ಮಾತನ್ನ ಆಡಿದರು? ಅವರು ಇಂಥ ಮಾತನ್ನ ಆಡಿದಾಗ ಸಾರ್ವಜನಿಕರ ಅಭಿಪ್ರಾಯನೂ ಗಮನಿಸಬೇಕಾಗಿತ್ತು. ಮತ್ತು ಅಷ್ಟೇ ಅಲ್ಲ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಈ ಥರ ಲಘುವಾಗಿ ಮಾತಾಡಬಾರ್ದು. ಅವರು ಇಲ್ಲಿಗೆ ಸೊಸೆಯಾಗಿ ಬಂದು ದೇಶದಲ್ಲಿ ರಾಜಕಾರಣದಲ್ಲಿ ತೊಡಗಿಸಿ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ. ಸೊ ಅವರ ಜೊತೆಗಿದ್ದಂಥ ಸೋನಿಯಾ ಗಾಂಧಿಯವರು, ಅವರ ಕಾಂಟ್ರಿಬ್ಯೂಷನ್ಗೆ ಇವರು ಕೂಡ ಕಾರಣರಾಗಿರ್ತಾರೆ. ಹೇಗೆ ಒಳ್ಳೆಯ ಒಂದು ವ್ಯಕ್ತಿಯ ಹಿಂದೆ ಆ ಮನೆಯ ಒಂದು ಹೆಣ್ಣುಮಗಳು ಬೆನ್ನೆಲುಬಾಗಿ ಇರ್ತಾರೆ ಅನ್ನೋದು ಮಾತು ಎಲ್ಲರಿಗೂ ಗೊತ್ತಿದೆಯೋ, ಆ ರೀತಿ ಅವರು ಬೆನ್ನೆಲುಬಾಗಿದ್ದವರನ್ನೇ. ಸೊ ಇಂಥ ಸಂದರ್ಭದಲ್ಲಿ ನನಗೆ ಕೆಲವರು ಮಾತಾಡುವಾಗ ಕುಮಾರಸ್ವಾಮಿಯವರು ಯಾಕೆ ಇಂಥ ಮಾತನಾಡಿದರು, ಇಂಥ ಮಾತನಾಡೋ ಅಗತ್ಯ ಇತ್ತಾ? ಅವರು ಜಾತ್ಯತೀತ ಪಕ್ಷದ ಮುಖ್ಯಸ್ಥರಾಗಿ
ಒಂದು ಬಯಾಸ್ ಆ್ಯಟಿಟ್ಯೂಡ್ನಲ್ಲಿ ಮಾತಾಡಿದ್ರಲ್ಲ ಅಂಥೇಳಿ ಮತ್ತು ಅಷ್ಟೇ ಅಲ್ಲ, ಅವ್ರ ಮಾತು ವೈಜ್ಞಾನಿಕವಾಗಿಲ್ಲ, ಅದು ಪೊಲಿಟಿಕ್ಸ್ ಮಿಕ್ಸ್ ಆಗಿದೆ ಅನ್ನೋದನ್ನು ಕೆಲವು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ನಾನು ಕೇಳೋದು ಮುಖ್ಯವಾಗಿ ನಾನು ಕುಮಾರಸ್ವಾಮಿ ಅವರಿಗೆ ವಿನಂತಿ ಮಾಡಿದ್ದೀನಿ ಅಂತಂದರೆ, ಈಗ ತಾನೇ ಚೆನ್ನಮ್ಮನವ್ರನ್ನ ಅತ್ಯಂತ ಸಂತೋಷವಾಗಿ ಬೀಳ್ಕೊಟ್ಟು ಅವ್ರನ್ನ ಸ್ಮರಿಸಿ ಒಂದು ಅತ್ಯಂತ ಮಾನವೀಯತೆದಂಥ ತಾಯಿ ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಯಿತು. ಅಂಥವ್ರ ಮಗನಾಗಿ ಅಂಥ ಕಾರ್ಯಕ್ರಮ ಇತ್ತೀಚೆಗೆ ಕನ್ಕ್ಲೂಡ್ ಮಾಡಿ ಈ ಥರ ಲಘುವಾದ ಮಾತನ್ನು ಆಡಿದ್ದು ಅವರ ವ್ಯಕ್ತಿತ್ವಕ್ಕೆ ಕ್ಷೇಮ ಅಲ್ಲ. ಸೊ ದಯಮಾಡಿ ಕುಮಾರಸ್ವಾಮಿಯವರು ತಾವು ಆಡಿರೋ ಮಾತಿನಲ್ಲಿ ಮತ್ತೆ ಅವಲೋಕನ ಮಾಡಿ, ಇಂಥ ಮಾತನ್ನು ಆಡಬಾರ್ದು ಅಂತ ನಿಮಗೆ ಅನಿಸಿದರೆ, ಇಲ್ಲ ನಾನು ಆಡಿದ್ದೆ ಸರಿ ಅಂತಂದರೆ ನಿಮಗೆ ಬಿಟ್ಟಿದ್ದು, ಆದರೆ ಈ ನಾನು ಇಂಥ ಮಾತನ್ನ ಆಡಬಾರ್ದಾಗಿತ್ತು ನಿಮಗೆ ಅನಿಸಿದರೆ, ಡೆಲ್ಲಿಗೆ ಹೋದಾಗ ಸೋನಿಯಾ ಗಾಂಧಿಯವ್ರಿಗೆ ಭೇಟಿಯಾಗಿ ಮಾತನಾಡಿಸಿ, ಯಾವುದೋ ಮೂಡಲ್ಲಿ ಯಾವುದೋ ಭಾವನೆಯಲ್ಲಿ ಹೇಳಿದೆ, ಬೇಜಾರು ಮಾಡಿಬಿಡಿ, ಕ್ಷಮಿಸಿ, ನನ್ನ ಮಾತಿನ ನೋವಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳೋದು ಒಂದು ಒಳ್ಳೆಯ ರಾಜಕಾರಣಿಯ ನಡವಳಿಕೆ ಆಗುತ್ತೆ. ಇದನ್ನು ಕುಮಾರಸ್ವಾಮಿಯವರು ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸುಮ್ಮನೆ ಅನ್ಯತಾ ಮಾತನಾಡೋರಿಗೆಲ್ಲ ಅವರು ಮೇವಾಗಬಾರ್ದು. ಈಗ ಫಸ್ಟ್ ಆಫ್ ಆಲ್ ದಳ BJP ಜೊತೆ ಕೈ ಜೋಡಿಸಿರೋದನ್ನೇ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದು ಹಾಗಂಥೇಳಿ ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸಿದ ತಕ್ಷಣ ಎಲ್ಲೂ ಚೆನ್ನಾಗಿರುತ್ತೆ ಅಂತಲೂ ಅಲ್ಲ. ಒಂದು ಈ ಥರ ಈ ಕೆಮಿಸ್ಟ್ರಿ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣನ ಬದಲಾಯಿಸ್ಕೊಳ್ಳೋದು ಎಲ್ಲ ಪಕ್ಷದಲ್ಲಿ ನಡೆದಿದೆ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಕಾಂಗ್ರೆಸ್ನವ್ರು ಬೆಂಬಲ ಕೊಟ್ಟಾಯಿತು, ಆದರೆ ಅಲ್ಲೇ ಕಾಂಗ್ರೆಸ್ನವರೇ ಕಾಲು ಎಳೆದು ಅವರು ಕೆಲವೇ ತಿಂಗಳಲ್ಲಿ ಅಧಿಕಾರನ ತ್ಯಜಿಸ್ಬೇಕಾಗಿ ಬಂತು. ಆ ಪರಿಸ್ಥಿತಿ ಇದೆ. ಸೊ ಹಾಗಿರುವಾಗ ಕಾಂಗ್ರೆಸ್ಸು BJP ಜೊತೆ ಕೈ ಜೋಡಿಸೋದು ಅಂತಲ್ಲ, ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಸಂದರ್ಭ ತಕ್ಕಂತೆ ಕೈ ಜೋಡಿಸಿರ್ತಾರೆ. ಆದರೆ ತಮ್ಮ ವ್ಯಕ್ತಿತ್ವವನ್ನು ಬಿಟ್ಕೊಡ್ದೇ ಒಂದು ಗಂಭೀರವಾದ ನಡವಳಿಕೆನ ಮೈಗೂಡಿಸ್ಕೊಳ್ಳೋದು ಬಹಳ ಮುಖ್ಯ. ಸೊ ಆದ್ದರಿಂದ ಕುಮಾರಸ್ವಾಮಿಯವರು ತಾವು ಆಡಿರೋ ಮಾತನ್ನು ಮತ್ತೊಮ್ಮೆ ಅವಲೋಕನ ಮಾಡಿ, ಯಾಕೆಂದರೆ ಇನ್ನು ಮುಂದೆ ನಿಮಗೆ ಬೇರೆ ಬೇರೆ ಥರದ ಸ್ಕೋಪ್ಗಳಿದ್ದಾವೆ, ಇಲ್ಲ ಅಂತಲ್ಲ. ಆ ರೀತಿ ಒಂದು ಮುಂದೆ ಒಳ್ಳೆಯ ಒಂದು ಅವಕಾಶಗಳು ಸಿಗೋವಂಥ ಅವಕಾಶಗಳಿರುವಾಗ ಇಂಥ ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಮಾತನಾಡಿ ಸಾರ್ವಜನಿಕರ ಮನಸ್ಸಿಗೆ ಘಾಸಿ ಮಾಡೋದು ಸರಿಯಲ್ಲ. ಅದು ನಮ್ಮ ಸಂಸ್ಕೃತಿಗೆ. ಮನೆಗೆ ಬಂದ ಸೊಸೆ ನಮ್ಮ ಮನೆ ಮಗಳು. ಸೋನಿಯಾ ಗಾಂಧಿ ಹುಟ್ಟಿದ್ದಲ್ಲಿರ್ಬೋದು, ಎಲ್ಲರೂ ಅವ್ರ ಮನೆ ಮಹಿಳೆಯರು ಬೇರೆ ಮನೆ ಹುಟ್ಟಿ ಬಂದರು ಇನ್ನೊಂದು ಮನೆಗೆ. ಸೊ ಅದು ಈಗ ನಮ್ಮ ಮದುವೆಯಾಗ ಪದ್ಧತಿನೇ ಆಗಿರೋದು. ಸೊ ಅದರಿಂದ ಇದು ವಾಸ್ತವನ ಅರ್ಥ ಮಾಡ್ಕೊಂಡು ಆ ರೀತಿ ಅವಹೇಳನಕಾರಿ ಮಾತನಾಡ್ದಾನೆ ಗಂಭೀರವಾದ ವ್ಯಕ್ತಿತ್ವನ ರೂಪಿಸ್ಕೋಬೇಕು. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ನೋಡಿ. ಈಗಿನ ಮುಖ್ಯಮಂತ್ರಿಗಳಿದ್ದಾರೆ, ಈಗಿನ ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಮಾತಾಡ್ಬೋದು ನೀವು ಹೇಳ್ಬೋದು, ಆದರೆ ಅವರು ನಡ್ಕೊಳ್ತಾ ರೀತಿ ನೋಡಿದರೆ ಕರ್ನಾಟಕದ ಹಿತನೇ ನನಗೆ ಮುಖ್ಯ, ಕೇಂದ್ರ ಸರ್ಕಾರದೊಟ್ಟಿಗೆ ನಾನು ಸಹಕಾರ ಕೊಡಬೇಕು ಕೆಲವು ವಿಷಯದಲ್ಲಿ, ಮತ್ತು ಅವ್ರು ಹೋಗಿ ನಾವು ಭೇಟಿ ಮಾಡಿ ನಮ್ಮ ಕೆಲಸಕ್ಕೆ ನಮಗೆ ಕರ್ನಾಟಕ ಆಗುವಂಥದ್ದನ್ನು ನಾವು ವಿನಂತಿಸಬೇಕು ಅಂಥೇಳಿ ಅವರು ಕರ್ನಾಟಕದ ಹಿತವನ್ನೇ ಮುಂದಿಟ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋದನ್ನು ಪ್ರಕಟಿಸ್ತಾ ಇದ್ದಾರೆ. ಮತ್ತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋದಾಗಲಿ ಅಥವಾ ಕೇಂದ್ರ ಸಚಿವರನ್ನ ಭೇಟಿ ಮಾಡೋದಾಗಲಿ, ಕೇಂದ್ರ MP ಗಳನ್ನ ಭೇಟಿ ಮಾಡೋದಾಗಲಿ, ಮುಖ್ಯಮಂತ್ರಿಗಳು ಹಿಂಜರಿದ್ದೇನೆ, ನನ್ನ ಕರ್ನಾಟಕದ ಕ್ಷೇಮ ಮುಖ್ಯ, ನಾನು ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕು ಏನು ಬಯಕೆನ ಮಾಡಿ ಎಲ್ಲವನ್ನು ಮೀರಿ ಒಂದು ಸೌಹಾರ್ದ ಬೆಳೆಸಲಿಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ನ ಸೌಲಭ್ಯಗಳನ್ನ ಬಳಸ್ಕೊಳ್ಳೋಕ್ಕೆ, ಕರ್ನಾಟಕ ಅನುಕೂಲ ಮಾಡಲಿಕ್ಕೆ ಹೆಂಗೆ ಓಡಾಡ್ತಾರೋ ಹಾಗೆ ತಾವು ಕೂಡ ಪಕ್ಷ ಜನತಾದಳನೇ, ಅದಕ್ಕೊಂದು ಬೇಸಿದೆ. ಬೇರೆ ಯಾರೂ ಕೂಡ ಕರ್ನಾಟಕದಲ್ಲಿ ಒಂದು ಮೂರನೇ ಪಕ್ಷ ಕಟ್ಟಿ ಯಶಸ್ಸಾದರಿಲ್ಲ. ಆದರೆ ದೇವೇಗೌಡರ ಮುಂದಾಳತ್ವದಲ್ಲಿ ಜನತಾದಳ ಒಂದು ಯಶಸ್ವಿ ಪಕ್ಷವಾಗಿ ಬಂದಿದೆ. ಆದರೂ ಕೆಲವರು ಹೀಯಾಳಿಸ್ತಾರೆ, ಅವ್ರದ್ದೇ ಆದ ಪೂರ್ಣ ಮೆಜಾರಿಟಿನಲ್ಲಿ ದಳ ಯಾವಾಗಲೂ ಬಂದಿಲ್ಲ, ಅವರಿವರು ಸಹಕಾರ ತಗೊಂಡು ಅವ್ರ ಅಧಿಕಾರಕ್ಕೆ ಬಂದ ಅಂತ ಹೇಳ್ತಾರೆ. ಇರಲಿ, ಜನ ಒಂದಿನ ಆಶೀರ್ವಾದ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಅದರ ಮುಖ್ಯಸ್ಥ ಆಗಿದ್ದವರು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಷ್ಟೇ ಅಲ್ಲ,
ಮಹಿಳೆಯರ ವಿಷಯ ಬಂದಾಗ ತುಂಬ ಗಂಭೀರವಾಗಿ ಮಾತಾಡಬೇಕು. ಮತ್ತು ತಮ್ಮ ಘನತೆಯನ್ನು ಕಳ್ಕೊಳ್ಳೋವಂಥ ಮಾತುಗಳಲ್ಲಿ ಎಂದೂ ಆಡಬೇಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಳ ಕರ್ನಾಟಕದಲ್ಲಿ ಅದರದ್ದೇ ಆದ ಒಂದು ಘನತೆ ಗೌರವವನ್ನು ಉಳಿಸ್ಕೊಂಡು ಬಂದಿದೆ. ಅದರ ಮುಖ್ಯಸ್ಥರಾಗಿ ತಾವು ಆ ವಿಶ್ವಾಸನ ಉಳಿಸ್ಕೊಳ್ಬೇಕು. ತಮ್ಮ ಅಭಿಮಾನಿಗಳಿಗೂ ಕೂಡ ನಿಮ್ಮ ಮಾತುಗಳಿಂದ ಬೇಜಾರಾಗಬಾರ್ದು. ಹಾಗಾಗಿ ತಾವು ಮತ್ತೆ ತಮ್ಮ ಆಡಿರೋ ಮಾತನ್ನು, ಸೋನಿಯಾ ಗಾಂಧಿಯವ್ರ ಬಗ್ಗೆ ಆಡಿರೋ ಮಾತನ್ನು ತಾವು ಮರು ಅವಲೋಕನ ಮಾಡಿ, ತಮಗೆ ಅದು ಸರಿಯಲ್ಲ ಅಂತ ಅನಿಸಿದರೆ ಸೋನಿಯಾ ಗಾಂಧಿಯವ್ರನ್ನ ಮಾತನಾಡಿಸಿ ತಾವು ಒಂದು ಕ್ಷಮೆ ಯಾಚಿಸಿದರೆ ಒಳ್ಳೆಯದು. ನಿಮಗೂ ಒಂದು ಘನತೆ ಹೆಚ್ಚುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.